ನಮಸ್ಕಾರ ಎಲ್ಲ ನನ್ನ ಇಂಡಿಯಾದವ್ರಿಗೂ. ಇಲ್ಲಿದೆ ಬ್ರ್ಯಾಂಡ್ ನ್ಯೂ ವೆನ್ಯೂ ಎನ್ಲೈನ್ N6 ಟರ್ಬೋ DCT ವರ್ಷನು. ಇದು ನೀವು ನೋಡ್ತಾ ಇರ್ಬೋದು ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ ನಿಮಗೆ. ತುಂಬ ಸ್ಟೈಲಿಶ್ ಆಗಿದೆ. ಕನೆಕ್ಟೆಡ್ ಫುಲ್ DRLs ಕೂಡ ಬರುತ್ತೆ ನಿಮಗೆ. ಹಾಗೆ ಈ ಗ್ರಿಲ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ. ಎನ್ಲೈನ್ ಬ್ಯಾಡ್ಜಿಂಗ್ ಜೊತೆ ಬರುತ್ತೆ ನಿಮಗೆ. ಹಾಗೂ ನಿಮಗೆ ಸೈಡ್ ಲುಕ್ ಬಂದರೆ ಇಲ್ಲಿ R17 ಇಂಚ್ ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ ನಿಮಗೆ. ಅದು ತುಂಬ ಲುಕ್ ಆಗಿದೆ ನೋಡೋದಕ್ಕೆ ಕೂಡ. ಹಾಗೆ ನಿಮಗೆ ಸೈಡ್ ಲುಕ್ ಬಂದ್ಬಿಟ್ಟು ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಹಾಗೆ ನಿಮಗೆ ಫುಲ್ಲು ರೇರ್ ಸ್ಪಾಯ್ಲರ್ ಆಗಿರ್ಬೋದು, ರೇರ್ ಶಾರ್ಕ್ ಫಿನ್ ಆ್ಯಂಟೇನಾ, ರೂಫ್ ರೈಲ್ಸು ಇದೆಲ್ಲ ತುಂಬ ಚೆನ್ನಾಗಿದೆ ನಿಮಗೆ. ವೆಹಿಕಲ್ ಮಾತ್ರ ಸ್ಪೋರ್ಟಿ ಲುಕ್ ಆಗಿ ತುಂಬ ಚೆನ್ನಾಗಿದೆ. ಹಾಗೆ ರೇರ್ ಡಿಫಾಗರ್ ಬರುತ್ತೆ ನಿಮಗಿಲ್ಲಿ. ರೇರ್ ಡಿಫಾಗರ್ ನೋಡ್ತಾ ಇರ್ಬೋದು. ಫುಲ್ ಕನೆಕ್ಟಿಂಗ್ LED ಬ್ರೇಕ್ ಲೈಟ್ಸ್ ಬರುತ್ತೆ ನಿಮಗೆ. LED ಹೆಡ್ಲೈನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ ಹಿಂದೆಗಡೆ. ತುಂಬ ಲುಕ್ಕಾಗಿ ಕಾಣುತ್ತೆ. ಹ್ಯಾಸಲ್ ಬ್ಲೂ ಕಲರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆ ಹೆಡ್ಲೈನ್ ಬ್ಯಾಡ್ಜಿಂಗು. ಹಾಗೆ ಬೂಟ್ ಸ್ಪೇಸ್ ನೋಡ್ತಾ ಇರ್ಬೋದು ನೀವು. 375 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. 375 ಬೂಟ್ ಸ್ಪೇಸ್ ಜೊತೆ ನಿಮಗೆ ರೇರಿಗೆ ಬಂದರೆ 3 ಮೆಂಬರ್ಸ್ ಕಂಫರ್ಟಬಲಾಗಿ ಕೂತ್ಕೋಬೋದು ನೀವು. ಫುಲ್ ಎಲ್ಲ ಬ್ಲ್ಯಾಕ್ ಇಂಟೀರಿಯರ್ ವಿತ್ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ. ಹಾಗೆ ರೇರ್ ಕೂಡ ನಿಮಗೆ ಅಲ್ಲಿ ನೋಡ್ತಾ ಇರ್ಬೋದು. ರೇರ್ AC ವಿಂಡ್ಸ್ ಬರುತ್ತೆ. C-ಪಿನ್ ಚಾರ್ಜರ್ ಸಾಕೆಟ್ ಕೂಡ ಬರುತ್ತೆ. ಅದಾದಮೇಲೆ ನಿಮಗೆ ಫುಲ್ ಸೈಡ್ ಲುಕ್ ತುಂಬ ಚೆನ್ನಾಗಿದೆ. ವಿತ್ ರೆಡ್ ಇನ್ಸರ್ಟ್ಸ್ ಬರುತ್ತೆ ನಿಮಗೆಲ್ಲ ಫುಲ್ಲು. ಸೈಡಲ್ಲಿ ಕೂಡ ಇಲ್ಲಿ ಫೆಂಡರ್ ಹತ್ರ ಎನ್ಲೈನ್ ಬ್ಯಾಡ್ಜಿಂಗ್ ಕೂಡ ಬರುತ್ತೆ ನಿಮಗೆ. ಇನ್ನು ಇನ್ಸೈಡ್ ನೋಡೋದಾದರೆ ನಿಮಗೆ ಆಲ್ ಡೋರ್ ಪವರ್ ವಿಂಡೋಸ್, ಎಲ್ಲ ಡೋರ್ ಪವರ್ ವಿಂಡೋಸ್ ಬರುತ್ತೆ. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ವಿಂಡೋಸು. ಹಾಗೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮ್ಯಾನ್ಯುವಲ್ ಇರುತ್ತೆ ನಿಮಗೆ N6 ಆಗಿರೋದ್ರಿಂದ. ಅದಾದಮೇಲೆ ನಿಮಗೆ ಆಟೋ ಫೋಲ್ಡ್ ಮಿರರು, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಎಲ್ಲ ನಿಮಗೆ ಫುಲ್ ಎಲ್ಲ ಬಂದ್ಬಿಡುತ್ತೆ. ಇದು ಬಂದ್ಬಿಟ್ಟು ಕೀ ಸ್ಟಾರ್ಟ್ ಆಗಿರುತ್ತೆ. ಸೆಂಟ್ರಲ್ ಲಾಕ್ ಸಿಸ್ಟಮ್ ಇರುತ್ತೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ. ಕೀ ಸ್ಟಾರ್ಟ್ ಇರುತ್ತೆ. ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ನೋಡ್ತಾ ಇರ್ಬೋದು ನೀವು. ಹಾಗೆ ಸ್ಟೇರಿಂಗಲ್ಲಿ ಬಂದರೆ ಸ್ಟೇರಿಂಗಲ್ಲಿ ನಿಮಗೆ ಸ್ಟೇರಿಂಗ್ ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಎಲ್ಲ ಬರುತ್ತೆ. ಅದಾದಮೇಲೆ ನಿಮಗೆ 10.25 ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೋಡ್ತಾ ಇರ್ಬೋದು ನೀವು. AC ಬಂದ್ಬಿಟ್ಟು ಮ್ಯಾನ್ಯುವಲ್ ಕಂಟ್ರೋಲ್ ಬರುತ್ತೆ N6ಅಲ್ಲಿ ನಿಮಗೆ. ಇದು DCT ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ನಿಮಗೆ ಪಾರ್ಕ್ ಮೋಡ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮೋಡ್ ಎಲ್ಲ ಬರುತ್ತೆ. ಹಾಗೆ ಆಟೋ ಹೋಲ್ಡ್ ಹ್ಯಾಂಡ್ ಬ್ರೇಕ್ ಕೂಡ ಅವೈಲೇಬಲ್ ಇದೆ. ಹಾರ್ಮ್ ರೆಸ್ಟ್ ಜೊತೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ. ಅಲ್ಲಿ ವೆನ್ಯೂ ಅಂತ ಮುಂದೆ ಡ್ಯಾಶ್ ಬೋರ್ಡಲ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ನಿಮಗೆ ಇದರಿಂದ. ಇದು ನಿಮಗೆ ಕೂಲ್ಡ್ ಗ್ಲೋ ಬಾಕ್ಸ್ ಬರೋದಿಲ್ಲ. ನಿಮಗೆ ಫುಲ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಫುಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ N6ಅಲ್ಲಿ. ಅಲ್ಲಿ ವ್ಯೂ ಕೂಡ ರೇರ್ ವ್ಯೂ ಕೂಡ ನೀವು ಡ್ರೈವಿಂಗಲ್ಲಿ ಕೂಡ ರೇರ್ ವ್ಯೂ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಯಾರು ಬರ್ತಾ ಇದ್ದಾರ ನೋಡಿಕೊಂಡು. ತುಂಬ ಚೆನ್ನಾಗಿದೆ ನಿಮಗೆ. ಆಪ್ಷನಲ್ಲಿ N6ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಲೈಟ್ಸ್, ಕ್ಯಾಬಿನ್ ಲೈಟ್ಸ್ ಬರುತ್ತೆ ನಿಮಗೆ. N6ಅಲ್ಲಿ ನಿಮಗೆ ಸನ್ರೂಫ್ ಬರೋದಿಲ್ಲ. N10ಅಲ್ಲಿ ಮಾತ್ರ ಅವೈಲಬಿಲಿಟಿ. ಹಾಗೆ ಪೆಡಲ್ ಶಿಫ್ಟರ್ ಕೂಡ ನಿಮಗೆ N6ಅಲ್ಲೇ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ಪೆಡಲ್ ಶಿಫ್ಟರ್ಸ್ನ. ಸ್ಟೇರಿಂಗ್ ಟಿಲ್ಟ್ ಅಡ್ಜಸ್ಟ್ ಮಾತ್ರ ಇದೆ ಇದರಲ್ಲಿ. ಟಿಲ್ಟ್ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ. ಟೆಲಿಸ್ಕೋಪಿಕ್ ಬರೋದಿಲ್ಲ ಇದರಲ್ಲಿ. ಓನ್ಲಿ ಟಿಲ್ಟ್ ಅಡ್ಜಸ್ಟ್ಮೆಂಟ್ ನಿಮಗೆ ಬರುತ್ತೆ. ನಿಮ್ಮ ಹೈಟ್ಗೆ ಯಾವ ಥರ ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ನೋಡ್ತಾ ಇರ್ಬೋದು ಆಟೋ ಫೋಲ್ಡ್ ಮಿರರ್. ನಿಮಗೆ ಒಳಗಡೆಯಿಂದನೇ ಆಟೋ ಫೋಲ್ಡ್ ಆಪ್ಷನ್ ಇದೆ ಮಿರರು. ಎಲೆಕ್ಟ್ರಿಕಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. N6ಅಲ್ಲೇ ಎಲ್ಲ ವೇರಿಯಂಟ್ಸ್ ಆಲ್ಮೋಸ್ಟ್ ಕೊಟ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು ವಿತ್ ಬ್ಲ್ಯಾಕ್ ಮಿರರ್ಸ್.